ದೀಪಂ ಜ್ಯೋತಿ ಪರಂಜ್ಯೋತಿ ದೀಪೇನ ಮಹಾದೀಪಂ ನಮೋಸ್ತುತೆ. ಇವತ್ತು ಯಾವ ಹಬ್ಬ ಆಚರಿಸ್ತಾ ಇದೀವಿ ನಾವು? ಈ ಹಿಂದೆ ಯಾವ ಹಬ್ಬ ಆಚರಣೆ ಮಾಡಿದ್ವಿ? ಯಾಕೆ ಮಾಡಿದ್ವಿ ನಾವು? ದಸರಾನ ನಮಗೆ ರಜೆ ಬೇಕಿತ್ತು, ಅದಕ್ಕೆ ದಿನ ಒಂದೊಂದು ಹಬ್ಬ ಮಾಡಿದ್ವಿ. ದಿನ ಒಂದೊಂದು ದೇವ್ರ ಪೂಜೆ ಮಾಡಿ ಹಬ್ಬ ಮಾಡಿದ್ವಂಗೆ. ಏನಿದೆ ದಸರಾ ಮಾಡ್ಲಿಕ್ಕೆ ಹಿನ್ನೆಲೆ ಏನಿದೆ? ಎಷ್ಟು ದಿನಗಳ ಕಾಲ ದಸರಾ ಹಬ್ಬವನ್ನ ಮಾಡಿದ್ವಿ ನಾವು? 9 ದಿನಗಳ ಕಾಲ ನಾವೇನ್ ಮಾಡಿದ್ವಿ? ದಸರಾವನ್ನ ಆಚರಣೆ ಮಾಡಿದ್ವಿ. 10ನೇ ದಿನ ಏನ್ ಮಾಡಿದ್ವಿ? ವಿಜಯದಶಮಿಯನ್ನ ಆಚರಣೆ ಮಾಡಿದ್ವಿ ತಾನೆ? ಹಲೋ, ಹಾಗೆ ದಸರಾವನ್ನ ಆಚರಣೆ ಮಾಡಿದ್ವಲ್ವಾ? ಒಂದೊಂದು ದಿನನೂ ಕೂಡ ಒಂದೊಂದು ದೇವರ ಅಂದ್ರೆ ದೇವತೆ ಪೂಜೆಯನ್ನ ಮಾಡಿ ನಾವು 10ನೇ ದಿನ ಏನ್ ಮಾಡಿದ್ವಿ? ಮೈಸೂರಿನಲ್ಲಿ ಆನೆಯ ಮೇಲೆ ಅಂಬಾರಿಯಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯನ್ನ ಕೂರಿಸಿ ದಸರಾವನ್ನ ಸಮಾಪ್ತಿ ಮಾಡಿದ್ವಿ ಅಲ್ವಾ? ಮಾಡಿದ್ವಿ ತಾನೆ? ಅದಕ್ಕೂ ಕೂಡ ಹಬ್ಬಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ, ಓಕೆನಾ? ಎಸ್, ಅದೇ ರೀತಿಯಾಗಿ ಈ ದೀಪಾವಳಿ ಹಬ್ಬವನ್ನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದು ಆಲ್ರೆಡಿ ಲಾಸ್ಟ್ ಇಯರ್ ಅಲ್ಲಿ ನಿಮಗೆ ಹೇಳಿದ್ದೆ. ನಾನು ಹೇಳಿದ್ನಲ್ವಾ? ನೆನಪಿದೆಯಾ? ಯಾರಿಗಾದ್ರೂ ನೆನಪಿದೆಯಾ? ಇಲ್ಲ ಅಲ್ವಾ? ಮತ್ತೆ ಅದನ್ನೇ ರಿಪೀಟ್ ಮಾಡೋಣ? ಬೇಡವಾ? ಮತ್ತೆ ಹೇಳಿ, ನೆನಪಿರೋರು ಯಾರು ಹೇಳಿ? ದೀಪಾವಳಿಯನ್ನ ಯಾಕೆ ಆಚರಣೆ ಮಾಡ್ತೀವಿ? ದೀಪಾವಳಿ ಆಚರಣೆ ಮಾಡಲಿಕ್ಕೆ ಸುಮಾರು ಕಾರಣಗಳಿದಾವೆ, ಸುಮಾರು ಕಥೆಗಳಿದಾವೆ. ಅದರಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು ಕಥೆಯನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ, ಓಕೆನಾ? ಹೇಳ್ತೀರಾ? ಹೇಳ್ತೀರಾ? ಇಲ್ಲ ಮತ್ತೆ ನೆಕ್ಸ್ಟ್ ಇಯರ್ ಕೇಳಿದಾಗ ನಮಗೆ ನೆನಪಿಲ್ಲ ಅಂತ ಹೇಳ್ಬಾರ್ದು. ನೀವೇ ಬಂದು ಆ ಕಥೆಯನ್ನ ಹೇಳ್ಬೇಕು. ಹೇಳ್ತೀರಾ? ಎಸ್. ಅಯೋಧ್ಯೆ ರಾಜ ಯಾರು ಅಲ್ವಾ? ಅಯೋಧ್ಯೆ ರಾಜ ಯಾರು? ರಾಮ ಮತ್ತೆ ರಾಮ ಸೀತೆ ಮತ್ತೆ ಲಕ್ಷ್ಮಣ 3 ಜನನು ಕೂಡ ಏನಾಯ್ತು? ಕಾಡಿಗೆ ಹೋದ್ರು ತಾನೆ? ಎಷ್ಟು ವರ್ಷಗಳ ಕಾಡ ವನವಾಸಕ್ಕೆ ಹೋದ್ರು ಅವರು? 14 ವರ್ಷಗಳ ಕಾಲ ವನವಾಸಕ್ಕೆ ಹೋದ್ರಲ್ವಾ? ನೀವು ಹೋಗ್ತೀರಾ ಕಾಡಿಗೆ? ಹೋಗಿ ನೀವು ಅಷ್ಟೇ ಇರ್ಬೇಕಪ್ಪ, ಇರ್ತೀರಾ? ಕಾಡಿನಲ್ಲಿ ಏನೇನಿದಾವೆ? ಕಾಡು ಪ್ರಾಣಿಗಳಿದಾವೆ, ಅಲ್ಲಿ ಆಹಾರ ಸರಿಯಾಗಿ ಸಿಗಲ್ಲ. ತಾಯಿಯ ಮಾತಿಗೆ ಬೆಲೆಯನ್ನು ಕೊಟ್ಟು 14 ವರ್ಷಗಳ ಕಾಲ ವನವಾಸಕ್ಕೆ ಹೋದ್ರು ತಾನೆ? ಅಲ್ಲೇ ಇದ್ರ? 14 ವರ್ಷ ಆದ್ರೂ ಕಂಪ್ಲೀಟ್ ಆದ್ರೂ ಕೂಡ ಅಲ್ಲೇ ಇದ್ರ? ಏನ್ ಮಾಡಿದ್ರು ಅವರು? ಅಯೋಧ್ಯೆಗೆ ವಾಪಸ್ ಆಗ್ಬೇಕಲ್ವಾ? ಎಸ್, ವಾಪಸ್ ಆಗುವಂತ ದಿನ ಏನಾಗಿತ್ತು? ದೀಪಾವಳಿ ಅಮಾವಾಸ್ಯೆ ಆಗಿತ್ತು. ಏನಾಗಿತ್ತು? ದೀಪಾವಳಿ ಅಮಾವಾಸ್ಯೆ ಆಗಿತ್ತು. ಅಮಾವಾಸ್ಯೆ ದಿನ ಹೇಗಿರುತ್ತೆ? ಕತ್ಲಿರುತ್ತೋ ಬೆಳಕಿರುತ್ತೋ? ಕತ್ಲಿರುತ್ತಲ್ವಾ? ಅಮಾವಾಸ್ಯೆ ಅಂದ್ರೆ ಕತ್ಲು. ಹಾಗಾಗಿ ಆ ದೀಪಾವಳಿ ಅಮಾವಾಸ್ಯೆ ದಿನ ಅಯೋಧ್ಯೆಗೆ ರಾಮ ಮತ್ತೆ ಸೀತೆ ಮತ್ತೆ ಲಕ್ಷ್ಮಣ ಅವ್ರ 3 ಜನನು ಕೂಡ ಏನಾಗ್ಬೇಕಿತ್ತು? ವಾಪಸ್ ಆಗುವಂತ ದಿನ ಆಗಿತ್ತು. ಹಾಗಾಗಿ ಅಲ್ಲಿ ಅಯೋಧ್ಯೆ ಜನರು ಏನ್ ಮಾಡಿದ್ರು? ನಮ್ಮ ಅಯೋಧ್ಯೆ ರಾಜ ನಮ್ಮ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದಾರೆ ಅಂತ ಏನ್ ಮಾಡಿದ್ರು? ಅವತ್ತಿನ ದಿನ ಆ ಶ್ರೀರಾಮನನ್ನ ಕರ್ಕೊಂಡು ಬಂದ್ಮೇಲೆ ಅವ್ರು ಏನ್ ಮಾಡಿದ್ರು? ದೀಪವನ್ನ ಹಚ್ತಾ ಹೋದ್ರು. ನಮ್ಮ ರಾಜನನ್ನ ನಾವು ಕತ್ಲಲ್ಲಿ ತರೋದ್ ಬೇಡ, ದೀಪದ ಮೂಲಕ ಆತನನ್ನ ಸ್ವಾಗತ ಮಾಡೋಣ ಅಂತೇಳಿ ಅಯೋಧ್ಯೆ ಜನರು ಏನ್ ಮಾಡಿದ್ರು? ಮನೆಯಲ್ಲೂ ಕೂಡ ದೀಪವನ್ನ ಹಚ್ಚಿ ಅಯೋಧ್ಯೆಗೆ ರಾಮನನ್ನ ಕರೆ ತಂದ್ರು. ಆಗಿನಿಂದಲೂ ಕೂಡ ಈ ದೀಪಾವಳಿಯನ್ನ ಏನ್ ಮಾಡ್ತಾರೆ? ಆಚರಣೆಯನ್ನ ಮಾಡ್ತಾರೆ. ಓಕೆ, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇಲ್ಲ ಇಷ್ಟ ನೆನ್ಪಿಟ್ಕೋಬೇಕು. ಅಯೋಧ್ಯೆಗೆ ರಾಮ ವಾಪಸ್ ಆದಂತ ದಿನ ಏನಾಗಿತ್ತು? ದೀಪಾವಳಿ ಅಮಾವಾಸ್ಯೆ ಆಗಿತ್ತು. ಹಾಗಾಗಿ ಅವತ್ತಿನ ದಿನ ಅಯೋಧ್ಯೆಯ ಜನರು ಏನ್ ಮಾಡಿದ್ರು? ದೀಪವನ್ನ ಹಚ್ಚಿ ರಾಮನನ್ನ ಅಯೋಧ್ಯೆಗೆ ಕರೆತಂದ್ರು. ಹಾಗಾಗಿನೇ ದೀಪಾವಳಿಯನ್ನ ಆಚರಣೆ ಮಾಡಿದ್ರು, ಓಕೆನಾ?